ಚಿನ್ನದ ನಾಡು ಕೋಲಾರದ ಪಕ್ಕದಲ್ಲೇ ಮತ್ತೊಂದು ಚಿನ್ನದ ಗಣಿ ಪತ್ತೆಯಾಯ್ತಾ? ಕೆಜಿಎಫ್ ಬೆನ್ನಲ್ಲೇ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಚಿನ್ನದ ಬೇಟೆನ. ಹಾಗಾದ್ರೆ ಕರ್ನಾಟಕ ಆಂಧ್ರ ಗಡಿ ಭಾಗದಲ್ಲಿ ಹೈಟೆಕ್ ಸರ್ವೆಗೆ ಮುಂದಾಗಿದ್ದಾರೆ. ಕಾರಣ ಇಲ್ಲಿವರೆಗೂ ಕೂಡ ಕೋಲಾರದಲ್ಲಿ ಸಾಕಷ್ಟು ಚಿನ್ನದ ನಿಕ್ಷೇಪಗಳು ಸಿಕ್ಕಿತ್ತು. ಆದ್ರೆ ಈಗ ಅದ್ರ ಪಕ್ಕದಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಚಿನ್ನದ ಬೇಟೆಗೆ ಮುಂದಾಗಿದ್ದಾರೆ. ಅದಕ್ಕೆ ಅಂತಾನೆ ಕರ್ನಾಟಕ ಆಂಧ್ರ ಗಡಿ ಭಾಗದಲ್ಲಿ ಹೈಟೆಕ್ ಸರ್ವೆಗೂ ಮುಂದಾಗಿದ್ದಾರೆ. ಆಂಧ್ರದ ಕದಿರಿ ಹಾಗೂ ಕರ್ನಾಟಕದ ಗುಡಿಬಂಡೆ ಸುತ್ತ ಸಮೀಕ್ಷೆಗೆ ಮುಂದಾಗಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ವಾಯುಗಾಮಿ ಸಮೀಕ್ಷೆ ನಡೀತಾ ಇದೆ. ಗುಡಿಬಂಡೆಯ ಮಣ್ಣಿನಲ್ಲಿ ಹಾಗಾದ್ರೆ ಬಂಗಾರ ಅಡಗಿದೆಯಾ? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ವತಿಯಿಂದ ಸರ್ವೆಗೆ ಮುಂದಾಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂತಹ ಕಾರ್ಯಾಚರಣೆ ಇದು. ಚಿನ್ನದ ಅದಿರು ಪತ್ತೆಯಾದ್ರೆ ದೇಶದ ಆರ್ಥಿಕತೆಗೆ ಸಿಗುತ್ತೆ ಬೂಸ್ಟ್. ಸಂಗ್ರಹಿಸಿದ ದತ್ತಾಂಶಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ವಿಜ್ಞಾನಿಗಳು. ಅಧಿಕೃತ ವರದಿಗಾಗಿ ಕಾದು ಕುಳಿತಿರುವಂತಹ ಗುಡಿಬಂಡೆ ಭಾಗದ ಜನರು. ಅಂದ್ರೆ ಈಗೇನು ಒಂದಷ್ಟು ಅಂಶಗಳನ್ನ ಸಂಗ್ರಹ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ ಅಥವಾ ಆ ಒಂದು ಟೆಸ್ಟಿಂಗ್ ಮಾಡ್ತಿದ್ದಾರೆ. ಅದರಲ್ಲಿ ಏನಾದರೂ ಚಿನ್ನದ ಅದಿರುಗಳು ಪತ್ತೆಯಾಗಿದ್ದೆ ಆದರೆ ಅಲ್ಲಿ ಚಿನ್ನದ ನಿಕ್ಷೇಪ ಇದೆ ಅನ್ನೋದು ಖಾತ್ರಿ ಆಗುತ್ತೆ. ಹೀಗಾಗಿ ಸದ್ಯ ಗುಡಿಗಂಡೆ ಭಾಗದ ಬಂಡೆಯ ಜನರು ಏನಿದ್ದಾರೆ ಅಲ್ಲಿ ಕಾಯ್ತಿದ್ದಾರೆ. ಹಾಗಾದ್ರೆ ಚಿನ್ನದ ನಿಕ್ಷೇಪ ಇದೆಯಾ ಅಂತ. ಈಗ ನೋಡಿ, ಐತಿಹಾಸಿಕ ಲಕ್ಕುಂಡಿಯಲ್ಲಿ ಒಂದಷ್ಟು ನಿಧಿ ಸಿಕ್ತು, ಚಿನ್ನದ ನಿಕ್ಷೇಪ ಅಂದ್ರೆ ಒಂದಷ್ಟು ಬೇರೆ ಬೇರೆ ವಸ್ತುಗಳು ಸಿಕ್ತು ಅನ್ನೋ ಕಾರಣಕ್ಕೆ ಅಲ್ಲಿ ಹೇಗೆ ಆ ಭಾಗದ ಜಾಗಕ್ಕೆ ಬಂಗಾರದ ಬೆಲೆ ಬಂತು, ಹಂಗೆ ಇಲ್ಲೂ ಕೂಡ ಚಿನ್ನದ ನಿಕ್ಷೇಪ ಏನಾದರೂ ಸಿಕ್ತು ಅಂದ್ರೆ ಆ ಊರಿನ ಒಂದ್ ರೀತಿ ಚಿತ್ರಣನೇ ಬದಲಾಗಿ ಹೋಗುತ್ತೆ. ಹಾಗಾಗಿ ಜನರು ಕಾಯ್ತಿದ್ದಾರೆ, ವಿಜ್ಞಾನಿಗಳು ಕಾಯ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಲ್ಲಪ್ಪ. ಇಲ್ಲಿವರೆಗೂ ಕೂಡ ಚಿನ್ನದ ನಾಡು ಅಂತ ಬಂದ್ರೆ ಕೋಲಾರವನ್ನ ಕರೀತಾ ಇದ್ರು. ಆದ್ರೀಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಗುಡಿಬಂಡೆ ಜಾಗದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗುವಂತ ಲಕ್ಷಣ ದಟ್ಟವಾಗಿದೆಯಾ, ಹೇಗೆ ಅಂತ? ನೀವು ಹೇಳಿದ ಮಾತಿಗೆ ಈ ಜಿಲ್ಲಾಡಳಿತ ಸಹ ಧ್ವನಿಗೂಡಿಸಿದೆ ಅಂತ ಹೇಳ್ಬೇಕಾದ್ರೆ ದೇಶಾದ್ಯಂತ 2019 ಮತ್ತು 2020ರಲ್ಲಿ ಒಂದು ವೈಮಾನಿಕ ಸಮೀಕ್ಷೆ ನಡೆಸ್ತಾರೆ. ಅದರ ಪ್ರಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಬೇಸ್ ಮೆಟಲ್ಸ್ ಅಂದ್ರೆ ಬಂಗಾರ, ತಾಮ್ರ, ಅಲ್ಯೂಮಿನಿಯಂ ಇನ್ನಿತರ ಒಂದು ಖನಿಜಗಳು ಪತ್ತೆಯಾಗಿರೋದು ಅವ್ರಿಗೆ ಸರ್ವೆಯಲ್ಲಿ ಗೊತ್ತಾಗಿದೆ. ಈ ನೆಲೆಯಲ್ಲಿ ಈಗ ಮತ್ತಷ್ಟೊಂದು ಆಳವಾಗಿ ಒಂದು ಹಂತವಾಗಿ ಒಂದು ಸರ್ವೆ ನಡೆಸ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಭಾಗದಲ್ಲಿ ಈಗಾಗಲೇ ಕಳೆದೊಂದು 7-8 ದಿನಗಳಿಂದ ವೈಮಾನಿಕ ಒಂದು ಸರ್ವೆ ನಡೀತಾ ಇದೆ. ಇದು ಮೇ 31ರವರೆಗೂ ಸರ್ವೆ ನಡೆಯುತ್ತೆ. ಅಂದ್ರೆ ಸುಮಾರು 4 ತಿಂಗಳ ಕಾಲ ಗುಡಿಬಂಡೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಒಂದು ಸರ್ವೆ ಕಾರ್ಯ ನಡೆಯುತ್ತೆ. ಇದರ ಏನು ಬೇಸ್ ಏನಂದ್ರೆ ಇದು ಭಾರತ ಸರ್ಕಾರ ಕೈಗೊಂಡಿರುವ ಈ ಒಂದು ಸಮೀಕ್ಷೆಯಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋ ಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅವರ ಒಂದು ಮನವಿಯಂತೆ 4 ತಿಂಗಳ ಕಾಲ ಇಲ್ಲಿ ಸರ್ವೆ ನಡೆಯುತ್ತೆ. ಅದರಲ್ಲಿ ಅವರ ವರದಿಯಲ್ಲಿ ಏನಂದ್ರೆ ಇದು ಬಂಗಾರ, ಅಲ್ಯೂಮಿನಿಯಂ, ತಾಮ್ರ ಈ ಒಂದು ಮೆಟಲ್ಸ್ ಮೇಲ್ನೋಟಕ್ಕೆ ಪತ್ತೆಯಾಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ನೆಲೆಯಲ್ಲಿ ಮತ್ತಷ್ಟು ಆಳವಾಗಿ ಒಂದು ಸರ್ವೆ ನಡೆದ್ರೆ ಈ ಭಾಗದಲ್ಲಿ ಯಾವ ರೀತಿಯ ಒಂದು ಖನಿಜಾಂಶಗಳಿವೆ ಅನ್ನೋದು ಗೊತ್ತಾಗತ್ತೆ. ಅದರ ಆಧಾರದ ಮೇಲೆ ಮುಂದಿನ ಏನು ಕ್ರಮ ಕೈಗೊಳ್ಳಬಹುದು ಅನ್ನೋದು ಗೊತ್ತಾಗಲಿದೆ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಲ್ಲಪ್ಪ ಡೀಟೇಲ್ಸ್ಗೆ.